ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುದರ್ಶನ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ಬಂದಿದ್ದೀನಿ. ಆ್ಯನಿವರ್ಸರಿ ಸೇಲ್ ನಡೀತಾ ಇದೆ. ತುಂಬಾ ಆಫರ್ಸ್ ನಡೀತಾ ಇದೆ. 50% ಆಫ್ ನಡೀತಾ ಇದೆ ಅಪ್ ಟು. ಆಮೇಲೆ ಅದ್ರ ಮೇಲೂ ಕೂಡ 10% ಆಫ್ ಕೂಡ ನಡೀತಾ ಇದೆ. ತುಂಬಾ ಯುನೀಕ್ ಕಲೆಕ್ಷನ್ಸ್ ಇತ್ತು ನಾವು ಹೋದಾಗ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಬಂದುಬಿಟ್ಟು ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ಡೇಸು ಕೊಟ್ಟಿದ್ದರು ಆಫರ್ನ. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನಾವು ಸ್ಯಾಟರ್ಡೇನೇ ಹೋಗಿದ್ದರಿಂದ ಸ್ವಲ್ಪ ರಶ್ ಕಡಿಮೆ ಇತ್ತು. ಸಂಡೇ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹಾಗಾಗಿ ನಾನು ಮೋಸ್ಟ್ಲಿ ಸಂಡೇಗೇ ಈ ಸೇಲು ಕಂಪ್ಲೀಟ್ ಆಯ್ತು ಅನಿಸುತ್ತೆ, ಆ್ಯನಿವರ್ಸರಿ ಸೇಲು. ಬಟ್ ಆಫರ್ ಕಂಪಲ್ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಇದ್ದೇ ಇರುತ್ತೆ. ಬನ್ನಿ ಯಾವ ಥರ ಸೆಲೆಕ್ಷನ್ ಮಾಡ್ತಾಯಿದ್ವಿ, ಯಾವ್ಯಾವ ರೀತಿ ಸ್ಯಾರೀಸ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೀವು ಕೂಡ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೊಸ ಹೊಸ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ. ಇಲ್ಲಿ ನಾವು ಗೋಲ್ಡ್ ಕಲರ್ ಸ್ಯಾರಿಯಲ್ಲಿ ಸರ್ಚ್ ಮಾಡ್ತಾಯಿದ್ವಿ. ಅಲ್ಲೇ ಮೇಲ್ಗಡೆ ಇತ್ತು ಅಂತ ಹೇಳ್ಬಿಟ್ಟು. ಅಂದರೆ ಅದರಲ್ಲಿ ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಎಲ್ಲನೂ ಕೂಡ ನೀವು ನೋಡ್ತಾ ಇರ್ಬೋದು. ಅದರಲ್ಲೇ ಗೋಲ್ಡ್ ಒಂದು ಎತ್ತಿಟ್ಟಿದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಲೈಕ್ ಆಯ್ತದು ಅಂತೇಳಿ. ಬಟ್ ಆಮೇಲೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋದ್ಮೇಲೆ ಅಲ್ಲಿ ಬೇರೆ ಬೇರೆದೆಲ್ಲ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಸ್ಯಾರಿ ಅಂತೂ ಫುಲ್ಲು ಗುಡ್ಡೆ ಥರ ಹಾಕ್ಬಿಟ್ಟಿದ್ರು ಎಲ್ಲರೂ. ನೋಡಿ 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 ಅದರಲ್ಲಿ ಈ ಗೋಲ್ಡ್ ಸ್ಯಾರಿನ ಫಸ್ಟ್ ನಾವು ಎತ್ತಿಡ್ಸಿದ್ದು. ನೋಡ್ಬೋದು ನೀವು ಯಾವ ರೀತಿ ಕಾಣುತ್ತೆ ಅಂತೇಳಿ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಗೋಲ್ಡ್ ಸ್ಯಾರಿ ನನ್ನ ಹತ್ರ ಯಾವುದೂ ಇರಲಿಲ್ಲ. ಅಂದರೆ ಗೋಲ್ಡ್ ಕಾಂಬಿನೇಷನಲ್ಲಿ ಇದೆ ಬಾರ್ಡರೆಲ್ಲ, ಬಟ್ ಈ ರೀತಿ ಇರಲಿಲ್ಲ ಅಂತೇಳ್ಬಿಟ್ಟು ನೋಡೋಣ ಅಂಥೇಳಿ ಸ್ಟಾರ್ಟಿಂಗಲ್ಲೇ ಇಟ್ಟಿದ್ವಿ. ಇದು ಬಂದು ಜಸ್ಟ್ 2000 ರುಪೀಸ್ ಅಷ್ಟೇ ಇತ್ತು, ಆಫರಲ್ಲಿತ್ತು. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ. ಅಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರನೇ ಬಂತಲ್ವ, ಮತ್ತು ಲೇಟ್ ಆಗುತ್ತೆ, ಆಫರ್ ಏನೂ ಇರಲ್ಲ ಅಂದ್ಕೊಂಡು ಒಳ್ಳೆ ಕಲೆಕ್ಷನ್ಸ್ ಹಾಕಿರ್ಬೋದು ಅಂತೇಳಿ ಹೋಗಿದ್ವಿ. ಬಟ್ ನಾವು ತುಂಬ ಡಿಫ್ರೆಂಟಾಗಿದ್ದು ಕಲೆಕ್ಷನ್ಸ್ ಎಲ್ಲನೂ ಕೂಡ. ಆ ಗೋಲ್ಡಲ್ಲೇ ಈ ಕಲರು ಕೂಡ ಇತ್ತು, ನೋಡ್ಬೋದು ನೀವು. ಥರ ಪರ್ಪಲಿಶ್ ಥರ ಬರುತ್ತೆ, ಲೈಟ್ ಪರ್ಪಲ್ ಥರ. ಜನ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತೇಳಿ. ಅಲ್ಲಿ ಒಂದು ಸ್ಯಾರಿನ ಎತ್ತಿಡ್ಸಿ ನಾವು ಸೆಕೆಂಡ್ ಫ್ಲೋರ್ ನೋಡಿದ್ವಿ. ಸೆಕೆಂಡ್ ಫ್ಲೋರಲ್ಲೂ ಕೂಡ ಆಫರ್ಸನ್ನು ಎಲ್ಲನೂ ಕೂಡ ಹಾಕಿದ್ರು, ಅದರಲ್ಲೂ ಕೂಡ ನೋಡಿದ್ವಿ. ಮತ್ತು ಇಲ್ಲಿ ಥರ್ಡ್ ಫ್ಲೋರಿಗೆ ಬಂದು ನಾವು ಮೈಸೂರು ಸಿಲ್ಕ್ ಸ್ಯಾರೀಸ್ನ ನೋಡಿದ್ವಿ. ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತೇಳಿ. ಎಲ್ಲನೂ ಕೂಡ ನಾರ್ಮಲ್ ಇರೋದೇ ಇತ್ತು. ಆ್ಯಂಡ್ ಪ್ರೈಸು ಕೂಡ ಹೈ ಇತ್ತು ಸ್ವಲ್ಪ. ಹಾಗಾಗಿ ಇವಾಗ ವರಮಹಾಲಕ್ಷ್ಮಿಗೆ ಡ್ರೇಪ್ ಮಾಡಬೇಕಂದ್ರೆ ಸ್ವಲ್ಪ ಸಿಲ್ಕ್ ಸ್ಯಾರಿ ಅಂದರೆ ಬೇಗ ಈಸಿಯಾಗಿ ಡ್ರೇಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಿಲ್ಕ್ ಸ್ಯಾರಿನೇ ತೊಗೊಳ್ಳೋಣ. ಸ್ವಲ್ಪ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿ ಬೇಡ, ತುಂಬಾ ಇದೆ ನನ್ನ ಹತ್ರ ಆಲ್ರೆಡಿ ಅಂತ ಹೇಳ್ಬಿಟ್ಟು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಬಂದ್ಬಿಟ್ಟು ತುಂಬ 10,000 ಎಬೋವೇ ಇತ್ತು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ವಿ. ಮತ್ತು ಅದು ಮೈಸೂರು ಸ್ಯಾರಿ ಸಾಫ್ಟ್ ಇರೋದ್ರಿಂದ ಸ್ಯಾರಿನ ವರಮಹಾಲಕ್ಷ್ಮಿ ಡ್ರೇಪ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಜಾರುತ್ತೆ ಬೇಗ ಬೇಗ. ಇದಾದರೆ ಬಾರ್ಡರ್ ಸ್ಯಾರಿ ಆದರೆ ತುಂಬ ಈಸಿಯಾಗಿ ವೇರ್ ಮಾಡ್ಬೋದು. ಹಾಗಾಗಿ ಆ ಥರದ್ದೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಒಂದು ಬ್ಲೌಸ್ನ ಕೂಡ ಸ್ಟಿಚ್ ಮಾಡ್ತಾರೆ ಮೆಜರ್ಮೆಂಟಿಗೆ ತಕ್ಕಂಗೆ. ಹಾಗೆ ಇಲ್ಲಿ ರೆಡಿಮೇಡ್ ಬ್ಲೌಸು ಕೂಡ ಇತ್ತು. ಯಾರಾದರೂ ತೊಗೊಳ್ಳೋದಾದರೆ ತೊಗೋಬೋದು. ಈ ಫ್ಲೋರಲ್ಲಿ ನೋಡ್ಬೋದು ತುಂಬಾ ವೆರೈಟೀಸ್ ಇತ್ತು, ಕಲೆಕ್ಷನ್ಸ್ ಇತ್ತು. ನಾನು ಬಂದುಬಿಟ್ಟು ನಾವೇ ಸರ್ಚ್ ಮಾಡಿ ಎತ್ಕೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಫ್ಲೋರಿಗೆ ಬಂದು ನಾವೇ ಎಲ್ಲ ಸ್ಯಾರೀಸ್ನ ಕೂಡ ಸರ್ಚ್ ಮಾಡಿ ನಾವೇ ಎತ್ಕೊಬೋದು. ಇಲ್ಲಿ ಅವರೇ ತೋರಿಸ್ಬೇಕಂತ ಏನಿಲ್ಲ. ಬೇಕಂದರೆ ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತ ಜಸ್ಟ್ ಅವ್ರನ್ನ ಕೇಳಿದ್ರೆ ಸಾಕು, ಅವರೇನೆ ಎತ್ಕೊಡ್ತಾರೆ. ಇಲ್ಲಿಯೂ ಕೂಡ ಅಷ್ಟೇ. ಈ ಸ್ಯಾರಿ ನೋಡಿದ ತಕ್ಷಣ ನನಗೆ ಪಟ್ಟ ಅಂತ ತುಂಬ ಇಷ್ಟ ಆಯಿತು. ಅದರಲ್ಲಿ ಕಲರ್ಸ್ ಇದೆಯಾ ಅಂತ ಕೇಳ್ತಾ ಇದ್ದೆ ನಾನು. ಅದರಲ್ಲಿ ಕಲರ್ಸ್ ಯಾವುದೂ ಸಿಕ್ಕಲಿಲ್ಲ. ಬಟ್ ನನ್ನ ಹತ್ರ ಆ ಕಲರ್ ಯಾವುದೂ ಇರಲಿಲ್ಲ. ಹಾಗಾಗಿ ಅದನ್ನು ಕೂಡ ನೋಡೋಣ ಅಂತೇಳ್ಬಿಟ್ಟು ನೋಡ್ತಾಯಿದ್ದೀನಿ. ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಈ ಸ್ಯಾರಿ ಕೂಡ ಇಷ್ಟ ಆಯಿತು. ಗೋಲ್ಡ್ ಕಲರ್ ಬಾರ್ಡರ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಹಾಗೆ ಟ್ರೆಂಡಿಂಗ್ ಕಲರ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು 10,000 ಸ್ಯಾರಿ ಆ ಥರ ಕಾಣಿಸುತ್ತೆ. ಬಟ್ ಇದು 4,700 ಸಮಥಿಂಗ್ ಇದೆ.
ಇಷ್ಟ ಆಯಿತು ನನಗೂ ಕೂಡ. ನೋಡೋಣ ಬೇರೆ ಯಾವ್ದಾದ್ರು ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ವಿ, ಇನ್ನು ಯಾವ್ದಾದ್ರು ಇಷ್ಟ ಆಗ್ಬೋದು ಅಂಥೇಳಿ. ಈಗಾಗಲೇ ನೋಡ್ಬೋದು ನೀವು ಎಷ್ಟೊಂದು ಜನ ಎಲ್ಲರೂ ಕೂಡ ಎತ್ತಿ ಎತ್ತಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಎತ್ತಾಕ್ಬಿಟ್ಟಿದ್ರು ತುಂಬಾ ಸ್ಯಾರೀಸ್ನ. ಈ ಕಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಹಾಗೆ ಯುನೀಕ್ ಕಲರ್ಸ್ ಇದೆ ಇದರಲ್ಲಿ. ಈ ಸ್ಯಾರಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದು ಕೂಡ ಅಷ್ಟೇ, ಬಾರ್ಡರ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಇದು ಬಂದು ಚೆಕ್ಸ್ ಬರುತ್ತೆ, ಬಾರ್ಡರ್ ಲೈನ್ಸ್ ಚೆಕ್ಸು, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಬಿಫೋರ್ ಲಾಸ್ಟ್ ಇಯರ್ ತೊಗೊಂಡಿದ್ದು ಪಿಂಕ್ ಕಲರ್ ಕಾಂಬಿನೇಷನ್ನು, ಬ್ಲೂ ಬ್ಲೌಸು, ಅದು ಕೂಡ ಇಷ್ಟ ಆಯಿತು. ಇದು ತುಂಬಾ ಇಷ್ಟ ಆಯಿತು ಇದನ್ನು ಕೂಡ. ಬಟ್ ನನಗೆ ಸ್ವಲ್ಪ ನನ್ನ ಹತ್ರ ಇಲ್ಲದೆ ಇರೋ ಕಲರ್ಸ್ನ ನಾನು ಸರ್ಚ್ ಮಾಡ್ತಾಯಿದ್ದೆ, ಹಾಗಾಗಿ ಇನ್ನೊಂದು ಫ್ಲೋರಲ್ಲಿ ನೋಡೋಣ ಕಿಡ್ಸ್ ವೇರ್ ಎಲ್ಲ ಇತ್ತು, ಅದನ್ನು ಕೂಡ ನೋಡಿಕೊಂಡು ಬಂದ್ವಿ. ಬಟ್ ಸ್ಯಾರಿನೇ ಜಾಸ್ತಿ ಎಲ್ಲರೂ ಪರ್ಚೇಸ್ ಮಾಡ್ತಾಯಿದ್ರು. ಅಲ್ಲಿ ಕೂಡ ಒಂದು ಸ್ಯಾರಿನ ಪರ್ಚೇಸ್ ಮಾಡಿ ಬಿಲ್ ಹಾಕ್ಸ್ಕೊಂಡು ಕಾಫಿ ಕೊಟ್ಕೊಂಡು ಬರೋಣ ಅಂತೇಳಿ ಹೋಗಿ ಬಂದ್ವಿ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತೇಳಿ. ಮತ್ತು ಲಾಸ್ಟಿಗೆ ನಾವು ಆ ಸ್ಯಾರಿನ ಯಾವ ರೀತಿ ಕಾಣುತ್ತೆ ಅಂತೇಳಿ ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡಿದೆ. ನಾನು ಭುಜದ ಮೇಲೂ ಕೂಡ ಹಾಕ್ಕೊಂಡು ನೋಡಿಲ್ಲ, ಜಸ್ಟ್ ಯಾವ ರೀತಿ ಕಾಣುತ್ತೆ ಅಂತ. ಅದೇ ಕಲರ್ ಕಾಂಬಿನೇಷನ್ನಲ್ಲಿ ಬೇರೆ ಬೇರೆ ಡಿಫ್ರೆಂಟಾಗಿರೋದು ಕೂಡ ಸಿಕ್ತು, ಬಟ್ ಆಲ್ರೆಡಿ ನನ್ನ ಹತ್ರ ಆ ಪ್ಯಾಟ್ರನಲ್ಲಿತ್ತು, ಆ ಗ್ಯಾಪ್ ಬಂದಿದೆಯಲ್ವ ಆ ಥರದ್ದೆಲ್ಲ ಇತ್ತು, ಹಾಗಾಗಿ ಅದನ್ನು ಪರ್ಚೇಸ್ ಮಾಡಲಿಲ್ಲ ನಾನು. ಯಾವುದಾದ್ರು ಪರ್ಚೇಸ್ ಮಾಡಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸ್ಯಾರಿನ ಏನಾದರೂ ತೋರಿಸ್ಬೇಕಂದ್ರೆ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಗ್ರೀನ್ ಕಲರ್ ಸ್ಯಾರಿ ನೋಡ್ಬೋದು, ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವುದೋ ಒಂದು ಫಂಕ್ಷನ್ನಿಗೆ ತೊಗೊಂಡಿದ್ದೆ ಅದನ್ನು, ಹಾಗಾಗಿ ಅದು ಅಂದ್ಕೊಂಡಿದ್ದೆ. ಈ ಆರೆಂಜ್ ಕಲರ್ ಸ್ಯಾರಿನೂ ಇಷ್ಟ ಆಯಿತು. ಒಂದು ಆರೆಂಜ್ ತೊಗೊಳ್ಳೋಣ ಅಂಥೇಳಿ ಸರ್ಚ್ ಮಾಡ್ತಾಯಿದ್ದೀನಿ, ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ ಅಂಥೇಳಿ. ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಟ್ ಈ ಕಲರ್ ನನ್ನ ಹತ್ರ ಇದೆ, ತುಂಬ ಡಿಫ್ರೆಂಟಾಗಿ ಎಲ್ಲ ಕಲರ್ಸು ಕೂಡ ಇದೆ ನನ್ನ ಹತ್ರ, ಹಾಗಾಗಿ ಸ್ವಲ್ಪ ಕನ್ಫ್ಯೂಷನಲ್ಲಿದೆ ಯಾವುದಿಲ್ಲ ಯಾವುದಿದೆ ಅಂಥೇಳಿ. ಹಾಗೆ ಹುಡುಕ್ತಾ ಇದ್ವಿ. ಹಾಗೆ ನನಗೆ ಆರೆಂಜ್ ಕಲರ್ ತೊಗೊಬೇಕು ಅಂತೇಳಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ಅದನ್ನು ಕೂಡ ಸರ್ಚ್ ಮಾಡಿದೆ. ಅಷ್ಟೊತ್ತಿಗೆ ಎಲ್ಲ ಲೇಡೀಸು ಕೂಡ ಬರ್ತಾಯಿದ್ರು ಈ ಕಡೆನೇ. ಈ ಸ್ಯಾರಿ ನೋಡ್ಬೋದು, ಬಟ್ ಈ ಬಾರ್ಡರ್ ಇದೆಯಲ್ಲ ಸೆಂಟರ್ ಗ್ಯಾಪು, ಅದು ಬಂದುಬಿಟ್ಟು ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಹೇಳಿದ್ನಲ್ಲ, ಸೇಮ್ ಇದೆ, ಹಾಗಾಗಿ ಅದನ್ನು ತೊಗೊಂಡಿಲ್ಲ ನಾನು. ಸ್ಯಾರಿ ಶಾಪ್ಗೆ ಹೋದ್ರೆ ಅಂತೂ 1 hour 2 hours ಹಾಗೆ ಹೋಗ್ಬಿಡುತ್ತೆ. ಇವತ್ತು ನಾವು ಒಂದು ½ an hourಲ್ಲೇ ನಾವು ಸೆಲೆಕ್ಷನ್ ಮಾಡಿದ್ವಿ ಬೇಗನೆ. ತುಂಬಾ ಇಷ್ಟ ಆಗಿರೋಂತಹ ಕಲೆಕ್ಷನ್ ಸಿಕ್ತು ನಮಗೆ. ಈ ಕೈಯಲ್ಲಿ ಏನು ಇಟ್ಕೊಂಡಿದ್ದೀನಿ, ಆ ಸ್ಯಾರಿನ ನಾನು ಬೈ ಮಾಡಿದ್ದೀನಿ. ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂಥೇಳಿ ಅದನ್ನು ಕೂಡ ತೊಗೊಂಡೆ. ಆ್ಯಂಡ್ ಇನ್ನೊಂದು ಸ್ಯಾರಿನ ಸರ್ಚ್ ಮಾಡ್ತಾಯಿದ್ದೆ, ಯಾವುದಾದ್ರೂ ಯುನೀಕ್ ಕಲರ್ ಸಿಗ್ಬೋದು ಅಂಥೇಳಿ. ಫೈನಲಿ ನಾನು ಅಂದ್ಕೊಂಡಿದ್ದಂತಹ ಸ್ಯಾರಿ ಸಿಕ್ಕಿದೆ, ಬಟ್ ಇದಲ್ಲ. ನಾನು ಲಾಸ್ಟಲ್ಲಿ ಬೇಕಾದರೆ ನಿಮಗೆ ತೋರಿಸ್ತೀನಿ. ಈ ಸ್ಯಾರಿ ನೋಡ್ಬೋದು ನೀವು ಎಷ್ಟಿದೆ ಅಂಥೇಳಿ. ಇದು ಪ್ರೈಸ್ ಜಾಸ್ತಿನೇ ಇತ್ತು, ಮತ್ತು ಇದು 20% ಆಫ್ ಇತ್ತು. ಮೇ ಬಿ ಇವಾಗಲೂ ಆಫರ್ಸ್ ಇರ್ಬೋದೇನೋ, ನೀವು ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಬಂದು ಮಾರ್ತಳ್ಳಿಲಿ ಮಾತ್ರ ಆಫರ್ ಇತ್ತು, 50%, 20%, 10% ಎಲ್ಲ. ನೀವು ಹೋಗಿ ಬೇಕಾದರೆ ಎನ್ಕ್ವೈರಿ ಮಾಡಿ ತೊಗೊಬೋದು. ಬಟ್ ಯುನೀಕ್ ಕಲೆಕ್ಷನ್ಸು ಸಿಗುತ್ತೆ. ಚಿಕ್ಕಪೇಟೆ ಅಲ್ಲೆಲ್ಲ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಇಲ್ಲೇ ಪರ್ಚೇಸ್ ಮಾಡಿದೆ. ಈ ಏರಿಯಾದಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ, ನಮಗೆ ನಿಯರ್ ಇರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಆ ಕಾಂಬಿನೇಷನ್ನಲ್ಲೇ ಇನ್ನೂ 2-3 ಸ್ಯಾರಿ ಸಿಕ್ತು, ನೋಡೋಣ ಅಂತೇಳಿ ನೋಡ್ತಾ ಇದ್ದೀವಿ. ನೀವು ನೋಡಬೇಕಾದ್ರೆ ಸ್ವಲ್ಪ ಆಫರ್ಸ್ ಏನಾದರೂ ಇದೆಯಾ ಅಂತೇಳಿ ಕೇಳ್ಬಿಟ್ಟು ನೀವು ಪರ್ಚೇಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಬಜೆಟ್ಟಲ್ಲಿ ತೊಗೊಬೇಕು ಅನ್ನೋರು ಆರಾಮ್ಸೆ ಕೇಳ್ಬಿಟ್ಟು ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಆ್ಯಂಡ್ ತುಂಬ ಪ್ರೈಸ್ ಇರುತ್ತೆ ತೊಗೊಳಕ್ಕಾಗಲ್ಲ ಅನ್ನೋರು ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಇರುತ್ತೆ, ಆ ಪ್ರೈಸಲ್ಲೇ
1000-2000 ಒಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ಇಲ್ಲಿ. ಸ್ವಲ್ಪ ಜಾಸ್ತಿ ಹೈ ಪ್ರೈಸ್ದು ಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಆ್ಯಂಡ್ ತರ್ಡ್ ಫ್ಲೋರಿಗೆ ಹೋದರೆ ತುಂಬ ಚೆನ್ನಾಗಿರೋದು ಸಿಗುತ್ತೆ. 3 ಅಬೌವ್ ಬಂದುಬಿಟ್ಟು ಈ ಫ್ಲೋರಲ್ಲೇ ಇತ್ತು. 10,000, 20, 50 ಆ ಥರ ಎಲ್ಲ. ನನಗೆ ಆರೆಂಜ್ ಕಲರ್ ತುಂಬಾ ಕಣ್ಣಿಗೆ ಕಾಣಿಸ್ತಾ ಇದ್ವು ಎಲ್ಲ ಸ್ಯಾರಿನೂ ಕೂಡ. ಆರೆಂಜ್ ಅಂತ. ಈ ಆರೆಂಜ್ ನೋಡ್ಬೋದು ನೀವು. ಆರೆಂಜ್ ಮತ್ತು ಪರ್ಪಲ್ ಕಾಂಬಿನೇಷನ್ನು. ಈ ಸ್ಯಾರಿ ಬೇರೆ, ಆ ಸ್ಯಾರಿ ಬೇರೆ. ಬಟ್ ನನಗೆ ಒಂದು ಆರೆಂಜು ಬ್ರೌನ್ ಕಾಂಬಿನೇಷನ್ ಸ್ಯಾರಿ ಸಿಕ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಆ ಸ್ಯಾರಿ. ಮತ್ತು ಇದು ಒಂದು ಗ್ರೀನ್ ಕಲರ್ ಸ್ಯಾರಿ. ಅಷ್ಟೇ ಸ್ವಲ್ಪ ಅಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ ವಿಡಿಯೋ, ಹಾಗಾಗಿ ಸ್ವಲ್ಪ ಬ್ಲರ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ. ಹಾಗಾಗಿ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಬಂದ್ಬಿಟ್ಟು 10%, 20% ಆಫ್ ಇತ್ತು ಸೇಲಲ್ಲಿ, ಆ್ಯನಿವರ್ಸರಿ ಸೇಲ್ ಅಂತ. ಹಾಗಾಗಿ ತುಂಬ ಯುನೀಕ್ ಕಲೆಕ್ಷನ್ಸ್ ಎಲ್ಲ ಹಾಕಿದ್ರು ಕೂಡ. ಲಾಸ್ಟಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ಇಲ್ಲಿ 1-2 ಸ್ಯಾರಿನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. 1500 ರೇಂಜಲ್ಲಿ ಇರೋದನ್ನು ತೊಗೊಂಡು 1-2 ಬೇಕು ಅಂತೇಳಿ. ಗೋಲ್ಡ್ ಸ್ಯಾರಿ ಬಂದುಬಿಟ್ಟು ಟಿಶ್ಯೂ ಸ್ಯಾರಿ, ಅದು ಜಾಸ್ತಿ ಏನು ವೇರ್ ಮಾಡಲ್ಲ ಅಂತೇಳ್ಬಿಟ್ಟು ಆ ಸ್ಯಾರಿನ ಪರ್ಚೇಸ್ ಮಾಡಲಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಪರ್ಚೇಸ್ ಮಾಡಿದ್ರೆ ಆಯಿತು ಅಂತೇಳಿ. ಬಟ್ ನನಗೆ ತುಂಬಾ ಇಷ್ಟ ಆಯಿತು ಗೋಲ್ಡ್ ಕಲರ್ ಸ್ಯಾರಿ. ಅವ್ರು ಎತ್ಸಿಟ್ಟಿದ್ನಲ್ಲ ಲಾಸ್ಟಿಗೆ ಕೇಳ್ತಾಯಿದ್ರು, ನಿಮ್ಗೆ ಬೇಕಾ ಮ್ಯಾಮ್ ಅಂತ. ಆಲ್ರೆಡಿ ನಾನು 2 ಸ್ಯಾರೀಸ್ ಪರ್ಚೇಸ್ ಮಾಡಿದ್ರಿಂದ ಬೇಡ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ವಿ. ನಾವು ಕೆಳಗಡೆ ಬರೋಷ್ಟರೊಳಗೆ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಆಗಿತ್ತು. ತುಂಬ ಜನ ಬಂದುಬಿಟ್ಟಿದ್ರು ಆಗ್ಲೇ. ನಾವು ಈವ್ನಿಂಗ್ ಹೋಗಿರೋದ್ರಿಂದ ಆವಾಗ ಸ್ವಲ್ಪ ರಶ್ ಜಾಸ್ತಿ ಆಗ್ತಾಯಿತ್ತು. ಫೈನಲಿ ಸ್ಯಾರಿನೆಲ್ಲ ಬಿಲ್ ಮಾಡಿಸ್ಕೊಂಡು ಹೊರಟ್ವಿ. ತುಂಬಾ ಇಷ್ಟ ಆಗಿರೋ ಕಲೆಕ್ಷನ್ ಸಿಕ್ತು ಅಂತಲೇ ಹೇಳ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವರಮಹಾಲಕ್ಷ್ಮಿಗೆ ಏನೇನು ಐಟಮ್ಸ್ನ ತೊಗೊಂಡಿದ್ದೀನಿ ಅಂತಲೂ ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹೋಗಿ ನನ್ನ ಚಾನಲಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸ್ಯಾರಿ ಏನಾದರೂ ತೋರಿಸ್ಬೇಕು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಕಮೆಂಟ್ ಮಾಡಿ ಯಾರಿಗಾದರೂ ತೋರಿಸ್ರಿ ಡಿಸೈನ್ ಅಂತ ಹೇಳಿದ್ರೆ. ಓಕೆ, ಸ್ಯಾರಿನ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಎಲ್ಲ ಓಪನ್ ಮಾಡಿ ನೋಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.